ಒಬ್ಬ ನಾಯಕನಾದವನು ತನ್ನ ದೂರದೃಷ್ಟಿಯಿಂದ ಸಮಾಜ ಹಿತಕ್ಕಾಗಿ ತನ್ನ ಕೈಲಾದ ಮಟ್ಟಿಗೆ ಒಳ್ಳೆಯದನ್ನು ಬಯಸಿ ಕಾರ್ಯರೂಪಕ್ಕೆ ತರುವ ಪ್ರಯತ್ನವನ್ನು ಮಾಡಿದಲ್ಲಿ ಅದು ಸದೃಢ ಸಮಾಜ ಕಟ್ಟುವಲ್ಲಿ ಒಂದು ಪುಟ್ಟ ಹೆಜ್ಜೆ ಎನ್ನಬಹುದು. ಅನೇಕ ನಾಯಕರು ಜನತೆಯ ಹಿತದೃಷ್ಟಿಯಿಂದ ತಮ್ಮ ಹುಟ್ಟುಹಬ್ಬವನ್ನು ಅನೇಕ ರೀತಿಯ ಸಾಮಾಜಿಕ ಹಿತ ಕಾರ್ಯಗಳನ್ನು ಹಮ್ಮಿಕೊಳ್ಳುತ್ತಿರುವುದು ಒಂದು ಸಕಾರಾತ್ಮಕ ನಡೆ. ಇದರಿಂದ ಜನತೆಗೆ ಅನೇಕ ರೀತಿಯಲ್ಲಿ ಉಪಯೋಗವಾಗುತ್ತಿರುವುದು ಉತ್ತಮವಾದ ಸಂಗತಿ. ನಮಸ್ಕಾರ, ನಾನು ನಿಮ್ಮ ಸುರೇಶ್. ದಿನಾಂಕ 18 ಶನಿವಾರ, ದೊಡ್ಡನಾಯಕನಕೊಪ್ಪ, ಬೇಂದ್ರೆ ನಗರ ಡಬಲ್ ರಸ್ತೆಯಲ್ಲಿ ಯುವಕರು ಜನರು ನೂರಾರು ಸಂಖ್ಯೆಯಲ್ಲಿ ಸೇರಿದ್ದರು. ಅವರು ತಮ್ಮ ನೆಚ್ಚಿನ ನಾಯಕ ಸಾಮಾಜಿಕ ಕಾರ್ಯಕರ್ತ ಶ್ರೀ ಬಸವರಾಜ್ ಕೊರವರ್ ಅವರ 48ನೇ ಹುಟ್ಟುಹಬ್ಬದ ದಿನದಂದು ರಕ್ತದಾನ ಶಿಬಿರದಲ್ಲಿ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಲು ಬಂದಿದ್ದರು. ನೂರಾರು ಜನರು ತಮ್ಮ ಅಂಗಾಂಗ ದಾನ ಮಾಡುವ ಭರವಸೆಯನ್ನೂ ಸಹ ಈ ಸಂದರ್ಭದಲ್ಲಿ ನೀಡಿದರು. ಉಚಿತ ಕಣ್ಣು ಪರೀಕ್ಷೆ ಶಿಬಿರವೂ ಇಲ್ಲೇ ನಡೆದಿತ್ತು. ನೂರಾರು ಸಂಖ್ಯೆಯಲ್ಲಿ ಜನತೆ ಕೂಡಿ ಶಿಬಿರದ ಉಪಯೋಗವನ್ನು ಪಡೆದುಕೊಂಡರು ಹಾಗೂ ಶ್ರೀ ಬಸವರಾಜ್ ಕೊರವರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಆ ಭಗವಂತ ಇನ್ನೂ ಹೆಚ್ಚಿನ ಸಾಮಾಜಿಕ ಸೇವೆ ಮಾಡುವ ಬಲವನ್ನು ಬಸವರಾಜ್ ಕೊರವರ್ ಅವರಿಗೆ ನೀಡಲೆಂದು ಎಲ್ಲರ ಹಾರೈಕೆಯಾಗಿತ್ತು. ನನ್ನ ಹೆಸರು ಮಂಜುನಾಥ್ ಗಡಿನವರು ಅಂತ. ಆ್ಯಕ್ಚುಲಿ ಐಮ್ ಫ್ರಮ್ ಶಿಗ್ಲಿ ಸರ್, ಗದಗ ಡಿಸ್ಟಿಕ್, ಲಕ್ಷ್ಮೇಶ್ವರ ತಾಲೂಕು. ಎಲ್ಲರೂ ಬ್ಲಡ್ ಡೊನೇಟ್ ಮಾಡಬೇಕು ಸರ್. ಬ್ಲಡ್ ಡೊನೇಟ್ ಮಾಡೋದ್ರಿಂದ ಎಲ್ಲರೂ ಆರೋಗ್ಯಕರವಾಗಿರ್ಬೋದು ಮತ್ತು ಇನ್ನೊಂದು ಜೀವನ ರಕ್ಷಣೆ ಮಾಡ್ಬೋದು. ಇದರಿಂದ ಬ್ಲಡ್ ಕೊಡೋದ್ರಿಂದ ನಾನಾ ರೀತಿಯ ರೋಗಗಳನ್ನು ನಾವು ಅದನ್ನು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೋಬೋದು. ಇಲ್ಲಿ ರೇಣುಕಾ ಇನ್ಸ್ಟಿಟ್ಯೂಟ್ ಪ್ಯಾರಾಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್. ನಾನು ಬಂದ್ಬಿಟ್ಟು ಇಲ್ಲಿ ಇಲ್ಲಿ ಡೋನರ್ಸ್ ಬಂದಾಗ ಅವ್ರದ್ದು ಫಸ್ಟ್ ವೇಟ್ ಚೆಕ್ ಮಾಡ್ತೀವಿ ಸರ್. ವೇಟ್ ಚೆಕ್ ಮಾಡಿ ಅವ್ರದ್ದು ಬಯೋಡೇಟಾ ತೊಗೊತೀವಿ. ಮೀನ್ಸ್ ಅವ್ರ ಹೆಸರು, ನಮ್ಮದು ಡೋನರ್ ಫಾರ್ಮ್, ರಿಜಿಸ್ಟರ್ ಫಾರ್ಮ್ ಅಂತೇಳಿ ಒಂದು ಫಾರ್ಮ್ ಇರ್ತೈತಿ. ಆ ಫಾರ್ಮ್ದಾಗ ಬಂದ್ಬಿಟ್ಟು ಅವ್ರದ್ದು ಹೆಸರು, ಅವ್ರ ಫಾದರ್ ನೇಮು, ಸರ್ ನೇಮು ಮತ್ತು ಅವ್ರ ಡೇಟ್ ಆಫ್ ಬರ್ತ್, ಅವ್ರದ್ದು ಏಜ್ ಏನು, ಮೇಲ ಫಿಮೇಲ, ಅವ್ರದ್ದು ಸೆಕ್ಸ್ ಏನಂತ ತಿಳ್ಕೊಂಡು, ಆಮೇಲೆ ಅವ್ರದ್ದು ಮೀನ್ಸ್ ಏನಾದರೂ ಪ್ರೀವಿಯಸ್ ಅವರು ಬ್ಲಡ್ ಡೊನೇಟ್ ಮಾಡ್ಯಾರ, ಎಷ್ಟು ಟೈಮ್ ಡೊನೇಟ್ ಮಾಡ್ಯಾರ, ಮತ್ತು ಅವ್ರದ್ದು ಏನಾದರೂ ಫೀವರ್ ಎಲ್ಲ A to Z ಅವ್ರದ್ದು ಡಿಸೀಸ್ ತಿಳ್ಕೊಂಡು, ಮತ್ತು ಅವ್ರದ್ದು HB ಎಷ್ಟು ಇರ್ತೈತಿ, ಪಲ್ಸ್ ಆಗಲಿ, ವೇಟ್ ಆಗಲಿ, ಹೈಟ್ ಆಗಲಿ, ಮೀನ್ಸ್ BP ಎಲ್ಲ ತೊಗೊಂಡು ಹಿಮೋಗ್ಲೋಬಿನ್ ಎಲ್ಲ ಕರೆಕ್ಟ್ ಇತ್ತು, ಏಜ್ನೂ ಕರೆಕ್ಟ್ ಇತ್ತು, ವೇಟ್ನೂ ಕರೆಕ್ಟ್ ಇತ್ತು ಅಂತಂದರೆ ಏನು ಡೊನೇಟ್ ಮಾಡ್ಕೊತೀವಿ ಸರ್. ರಾಘವೇಂದ್ರ ಶೆಟ್ಟಿ ಅಂತ ನಾವು ಪ್ರತಿ ವರ್ಷ ನಮ್ಮ ಜನತಾ ಸಂಘದ ಅಧ್ಯಕ್ಷರ ಜನ್ಮದಿನ ಪ್ರತಿ ವರ್ಷ ನಾವು ಬ್ಲಡ್ ಕ್ಯಾಂಪ್ ಹಮ್ಮಿಕೊಳ್ತಾ ಇದ್ದೀವಿ. ಪ್ರತಿ ವರ್ಷ ಸುಮಾರಿಗೆ ಒಂದು 5-6 ವರ್ಷದಿಂದ ಮಾಡ್ಕೊತ ಬಂದೀವಿ. ಶ್ರೀ ಬಸವರಾಜ್ ಕೊರವರ್ ಅವರ ಹುಟ್ಟುಹಬ್ಬದ ನಿಮಿತ್ತ ಇಲ್ಲಿ ಅವರ ಅಭಿಮಾನಿ ಬಳಗದವರು ಉಚಿತ ಕಣ್ಣಿನ ತಪಾಸಣೆ ಏರ್ಪಡಿಸಲಾಗಿದೆ. ನಾವು ಇಲ್ಲಿ ಕಂಪ್ಯೂಟರ್ನಿಂದ ತಪಾಸಣೆ ಮಾಡಿ ಆಮೇಲೆ ಕಣ್ಣಿನ ಪೊರೆ ಇದ್ದವರಿಗೆ ಶಸ್ತ್ರಚಿಕಿತ್ಸೆ ಸಲುವಾಗಿ ಅವ್ರಿಗೆ ಮಾಹಿತಿ ನೀಡಲಾಗುವುದು. ಕಣ್ಣಿನದು ಏನಾದರೂ ಬೇರೆ ತೊಂದರೆಗಳಿದ್ದರೆ ಅವ್ರಿಗೆ ಇಲ್ಲೇ ಔಷಧ ಬರೆದು ಕೊಟ್ಟು ಅವ್ರಿಗೆ ಕಣ್ಣಿನ ಬಗ್ಗೆ ನಿವಾರಣೆ ಬಗ್ಗೆ ಮತ್ತು ಮಾಹಿತಿ ಕೊಡ್ತೀವಿ. ಆಮೇಲೆ ಕನ್ನಡಕದಲ್ಲಿ ಏನಾರು ನಂಬರ್ ಇದ್ದರೆ ನಂಬರ್ ಸತಕ್ಕೂ ನಾವು ಬರೆದು ಕೊಡ್ತೀವಿ. ಸೊ ಆ ನಂಬರ್ ತೊಗೊಂಡೋಗಿ ಕನ್ನಡಕ ಮಾಡಿಕೊಂಡು ದೃಷ್ಟಿಗೆ ನೇರವಾಗಿ. ನನ್ನ ಹೆಸರು ಕೆ ಚಂದ್ರಶೇಖರ್ ರೀ. ಈಗ ನಾವು ಬ್ಲಡ್ ಕೊಟ್ಟಿವಿ ರೀ. ಈ ಬ್ಲಡ್ ಕೊಡೋದ್ರಿಂದ ಅನುಕೂಲ ಏನಂದರೆ ಎಲ್ಲೊಬ್ರು ಈಗ ಭಾಳಷ್ಟು ಜನಕ್ಕೆ ಬ್ಲಡ್ ಸಿಗ್ತಾ ಇಲ್ಲ ರೀ ಕರೆಕ್ಟ್ ಟೈಮಿಗೆ. ಎಲ್ಲೆಲ್ಲೋ ಯಾವ ರೀತಿ ಫೋನ್ ಮಾಡಿ ಆ ರೀತಿ ಎಲ್ಲ ಬೇರೆ ಬೇರೆ ಕಡೆಯಿಂದ ಬ್ಲಡ್ ಸಿಗ್ತಾ ಇಲ್ಲ ರೀ. ಈ ರೀತಿ ಒಂದು ಬ್ಲಡ್ ಡೊನೇಟ್ ಮಾಡೋದ್ರಿಂದ ಹಾಸ್ಪಿಟ್ಲಿಗೆ ಅಂದರೆ ಬೇಗ ಈಗ ನಾವು ಒಂದು ಒಂದು ದಿನ ವೇಟ್ ಮಾಡೋದಕ್ಕೆ ಕೇವಲ ಒಂದು 10 ನಿಮಿಷಕ್ಕೋಸ್ಕರ ಬ್ಲಡ್ ಸಿಗುತ್ತಂತ ಹೇಳ್ಬೋದು ರೀ. ಹಾಗಾಗಿ ಪ್ರತಿಯೊಂದು 3 ತಿಂಗಳಿಗೋಸ್ಕರ ಒಬ್ಬ ವ್ಯಕ್ತಿ ಕನಿಷ್ಠ 3 ತಿಂಗಳಿಗೊಮ್ಮೆ ಯಾರು ಬ್ಲಡ್ ಕೊಡ್ಬೇಕಂತೇಳಿ ಬ್ಲಡ್ ಕೊಡ್ಬೇಕು. ಹಂಗಾಗಿ ಯಾವುದೋ ಒಂದು ಕೆಲವೊಂದು ಸಮಸ್ಯೆಗಳು ಬರೋಂಗಿಲ್ಲ ರೀ. ಅದೇ ರೀತಿ ಬ್ಲಡ್ ಕೊಡೋದ್ರಿಂದ ಚೆನ್ನಾಗೈತೆ ರೀ, ಎಲ್ಲರೂ ಕೊಡ್ಬೋದು ರೀ. ಜನ್ಮದಿನದ ಪ್ರಯುಕ್ತವಾಗಿ ಜನಜಾಗೃತಿ ಸಂಘದ ಸದಸ್ಯರು, ವಿಶೇಷವಾಗಿ ನಮ್ಮ ಸ್ನೇಹಿತ ಸಹೋದರರಾದಂತಹ ರಾಘವೇಂದ್ರ ಶೆಟ್ಟಿಯವರು ಹಾಗೂ ನಮ್ಮ ಮಲ್ಲೇಶ್ ಅವರು, ನಯೀಮ್, ನಮ್ಮ ಎಲ್ಲ ತಂಡದವರು ಸೇರಿಕೊಂಡು ಇವತ್ತು ರಕ್ತದಾನ ಶಿಬಿರ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಕ್ತದಾನ ಶಿಬಿರ ಹಾಗೂ ನೇತ್ರ ತಪಾಸಣೆ ಶಿಬಿರವನ್ನು ಆಯೋಜಿಸಿದ್ದಾರೆ. ಇದರಲ್ಲಿ